ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಮೊದಲನೇ ಸರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಬಂದು ಬಜ್ಜಿ. ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಮೆಣಸಿನಕಾಯಿ ಬಜ್ಜಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ತೊಗೊಳ್ಳಿ. ಒಂದು ಬೌಲಿಗೆ ನಿಮಗೆ ಎಷ್ಟು ಕಡಲೆ ಹಿಟ್ಟು ಬೇಕು ಅಷ್ಟು ಕಡಲೆ ಹಿಟ್ಟನ್ನು ನೀವು ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಉಪ್ಪಾದಮೇಲೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳಿ. ಅಂದರೆ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಮೆತ್ತಗಾಗ್ಬಿಡುತ್ತೆ ಬಜ್ಜಿ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸೋಡಾ ಪುಡಿನ ಹಾಕ್ಕೊಳ್ಳಿ. ಸೋಡಾ ಪುಡಿನ ಹಾಕ್ಕೊಂಡ್ಮೇಲೆ ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿನ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಬಜ್ಜಿಯ ರುಚಿಯನ್ನು ಹೆಚ್ಚಿಸುತ್ತೆ. ಇದೆಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟು ನೀರು ಹಾಕ್ದೇ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀರನ್ನು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ತೆಳುವಾಗಿ ಕೂಡ ಮಾಡ್ಕೋಬೇಡಿ ಮತ್ತು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬಾರ್ದು. ಈ ರೀತಿ ನಾನು ತೋರಿಸೋ ರೀತಿಯಲ್ಲಿ ನೀಟಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ತಾ ಹೋಗಬೇಕು. ಒಂದೇ ಸರಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಹಿಟ್ಟು ಕಲಿಸುವಾಗ ಗಂಟು ಆಗದೆ ಇರೋ ಥರ ನೋಡಿಕೊಂಡು ನೀವು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈ ಬಜ್ಜಿ ಟೇಸ್ಟು ಅಂತಕ್ಕಂಥದ್ದು ಯಾವ ರೀತಿ ನೀವು ಕಲಿಸ್ತೀರೋ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ನೀರು ಕಲಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅದು ಬಜ್ಜಿ ಎತ್ತಾಕುವಾಗ ಎಲ್ಲ ಹಿಟ್ಟು ಕೂಡ ಜಾರೋಗ್ಬಿಡುತ್ತೆ. ಅದೇ ರೀತಿ ತುಂಬ ನೀವೇನಾದರೂ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀರಾ ಅಂತ ಅಂದರೆ ಅದು ಬಜ್ಜಿ ತುಂಬ ಒರಟಾಗಿ ಬರುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾವು ಯಾವ ರೀತಿ ಹಿಟ್ಟನ್ನು ನಾವು ಕಲಿಸ್ತೀವೋ ಆ ರೀತಿಯಾಗಿ ನಮಗೆ ಬಜ್ಜಿಗಳು ಬರ್ತಾ ಹೋಗುತ್ತೆ. ಅದಕ್ಕೇ ಈ ಕಲಿಸೋವಂಥ ಪ್ರೋಸೆಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಂಟುಗಳು ಇಲ್ಲದೆ ಇರೋ ಥರ ನೀಟಾಗಿ ನಾವು ಕಲಿಸ್ಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ನಮಗೆ ಒಂದು ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೇ ನಾವು ಒಂದೇ ಸರಿ ನೀರು ಹಾಕ್ಬಿಟ್ಟು ಕಲಿಸೋಕ್ಕೆ ಹೋಗಬಾರ್ದು. ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊತ ಹೋಗಬೇಕಾಗುತ್ತೆ. ಇವಾಗ ನಾನು ಈ ರೀತಿ ಕಲಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ಕಲಿಸಿದ್ದು ಆಯಿತು. ಮೆಣಸಿನ್ಕಾಯಿನ ಒಂದೇ ಒಂದು ಸೈಡಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿನ ಈ ರೀತಿ ಎತ್ಬಿಟ್ಟು ನೀಟಾಗಿ ಒಂದು ಸೈಡ್ ಮಾತ್ರ ಅದು ಬಜ್ಜಿ ಇಟ್ಟಂತಕ್ಕಂಥದ್ದು ಇರಬೇಕು. ಇನ್ನೊಂದು ಸೈಡಲ್ಲಿ ಆ ಮೆಣಸಿನ್ಕಾಯಿ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಆ ರೀತಿಯಾಗಿ ನೀವು ಮೆಣಸಿನ್ಕಾಯಿ ಬಜ್ಜಿನ ಹಾಕಬೇಕು. ಆವಾಗ ಮಾತ್ರ ಆ ಮೆಣಸಿನ್ಕಾಯಿನೂ ಕೂಡ ಬೇಯುತ್ತೆ ನೀಟಾಗಿ ಮತ್ತು ಆ ಕಡಲೆ ಹಿಟ್ಟು ಕೂಡ ನೀಟಾಗಿ ಬೇಯುತ್ತೆ. ಇಲ್ಲ ಫುಲ್ ಎದ್ಬಿಟ್ಟು ಹಾಕಿದ್ರೆ ಒಳಗಡೆ ಮೆಣಸಿನ್ಕಾಯಿ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ಒಂದು ಸೈಡಲ್ಲಿ ಮಾತ್ರ ನೀವು ಬಜ್ಜಿ ಆಗೋ ಥರ ಇನ್ನೊಂದು ಸೈಡಲ್ಲಿ ಮೆಣಸಿನ್ಕಾಯಿ ನೀಟಾಗಿ ಬೇಯೋ ಥರ ನೋಡ್ಕೊಳ್ಳಿ. ಈ ರೀತಿಯಾಗಿ ಒಂದೊಂದೇ ಮೆಣಸಿನ್ಕಾಯಿನ ನಾನು ಎತ್ಬಿಟ್ಟು ಎಣ್ಣೆಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಅದು ಬಾಯ್ಲ್ ಆಗ್ತಾಯಿದೆ. ಸಣ್ಣ ಊರಿನಲ್ಲೇ ಆದಷ್ಟು ನೀವು ಬಾಯ್ಲ್ ಮಾಡಿ. ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಬಜ್ಜಿ ಎಲ್ಲ ಕೆಂಪಾಗ್ಬಿಡುತ್ತೆ. ಅದರಿಂದ ಒಳಗಡೆ ಇಟ್ಟು ಬೇಯಲ್ಲ, ಮೇಲ್ಗಡೆ ಮಾತ್ರ ಕೆಂಪು ಇರುತ್ತೆ. ತುಂಬ ಸಣ್ಣವಾಗಿ ಉರಿಗೂ ಬೇಡ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಕೂಡ ನೀಟಾಗಿ ಬೇಯುತ್ತೆ. ಈ ರೀತಿ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆಗೆ ಅದನ್ನು ಮಗ್ಚ್ಕೋಬೇಕು. ಅಂದರೆ ಅದನ್ನು ಉಲ್ಟಾ ಮಾಡಿಕೊಂಡು ಎರಡೂ ಸೈಡು ಕೂಡ ನೀಟಾಗಿ ನಾವು ಬಜ್ಜಿನ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬೇಯಿಸೋದ್ರಿಂದ ಎರಡೂ ಕಡೆಗೆ ಬಜ್ಜಿ ನೀಟಾಗಿ ಫ್ರೈ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಒಂದೇ ಕಡೆ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಒಂದು ಕಡೆಗೆ ಅರ್ಧ ಬೆಂದಿರುತ್ತೆ, ಇನ್ನು ಅರ್ಧ ಕಡೆ ಬೆಂದಿರೋದಿಲ್ಲ. ಇದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನೀಟಾಗಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ರುಚಿಯಾಗಿರ್ತಕ್ಕಂತಹ ಟೇಸ್ಟಿಯಾಗಿರ್ತಕ್ಕಂತಹ ಬಜ್ಜಿ ರೆಡಿ ಆಗ್ತಾ ಇದೆ. ಇವಾಗ ಈ ಬಜ್ಜಿನ ನಾವು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ, ತುಂಬ ಟೇಸ್ಟಿಯಾಗಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಆ ರೀತಿಯಾಗಿ ಕಾಣಿಸ್ತಾ ಇದೆ ಬಜ್ಜಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿರ್ತಕ್ಕಂಥ ಬಜ್ಜಿ ರೆಡಿಯಾಗಿದೆ. ಈಗ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಟೇಸ್ಟ್ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.